ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಇನ್ನಷ್ಟು ಆಕ್ಟಿವ್ ಆಗಿದೆ. ಮುಂದಿನ ವಾರ ಕೂಡ 4 ಮೀನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ಒಂದು ಲಿಸ್ಟ್ಗೆ ಇನ್ನಷ್ಟು IPOಗಳು ಆಡ್ ಅಪ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸಾಕಷ್ಟು IPOಗಳು ರೀಸೆಂಟ್ ಟೈಮ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇದೆ. ಯಾವ IPOನಲ್ಲಿ ಒಳ್ಳೆ ಒಂದು ಪ್ರೀಮಿಯಮ್ಸ್ ಇರುತ್ತೆ, ಎಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಬರುತ್ತೆ, ಆ ರೀತಿಯ IPOಗಳಲ್ಲಿ ಅಪ್ಲೈ ಮಾಡೋದ್ರಿಂದ ಈ ವೀಕ್ ಮಾರ್ಕೆಟ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ ಅನ್ನ ತಗೋಬಹುದಾಗುತ್ತೆ. ಮುಂದಿನ ವಾರ ಸೋಮವಾರನೇ 3 ಮೀನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಗ್ಲಾಟಿಸ್ ಲಿಮಿಟೆಡ್, ಫ್ಯಾಬ್ಟೆಕ್ ಟೆಕ್ನಾಲಜೀಸ್, ಓಮ್ ಫ್ರೈಟ್ ಫಾರ್ವರ್ಡರ್ಸ್ ತಮ್ಮ IPOನ ಸೋಮವಾರ ಲಾಂಚ್ ಮಾಡ್ತಿದ್ದಾರೆ. 3 IPOಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಗಳ ವ್ಯಾಲ್ಯೂಷನ್, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ ಅದನ್ನ ಈ ಒಂದು ವಿಡಿಯೋನಲ್ಲಿ ನೀವು ತಿಳ್ಕೊಬೋದಾಗುತ್ತೆ. ಮೊದಲನೇದಾಗಿ ಗ್ಲಾಟಿಸ್ ಲಿಮಿಟೆಡ್ 2024ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇದೊಂದು ಲಾಜಿಸ್ಟಿಕ್ ಸೊಲ್ಯೂಷನ್ ಪ್ರೊವೈಡರ್ ಕಂಪನಿ ಆಗಿರ್ತಾರೆ. ಅಂದರೆ ಸಾಕಷ್ಟು ಸೆಕ್ಟರ್ನ ಕಂಪನಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸಮುದ್ರ ಮಾರ್ಗದಲ್ಲಿ, ಏರ್ ರೂಟ್ನಲ್ಲಿ, ಹಾಗೆ ರೋಡ್ ಮೂಲಕ ಕೂಡ ಲಾಜಿಸ್ಟಿಕ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸಾಕಷ್ಟು ಕಂಪನಿಗಳು ಇವರ ಸರ್ವಿಸಸ್ಗಳನ್ನು ಪಡ್ಕೋತಿದ್ದಾರೆ. ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. 8 ಬ್ರಾಂಚ್ ಆಫೀಸಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಡೆಲ್ಲಿ, ಕೋಲ್ಕತಾ, ಮುಂಬೈ, ಟ್ಯೂಟಿಕಾರ್ನ್, ಕೊಯಂಬತ್ತೂರ್, ಬ್ಯಾಂಗ್ಳೂರ್, ಕೊಚಿನ್ ಈ ರೀತಿಯಲ್ಲಿ 8 ಮೇಜರ್ ಸಿಟಿಗಳಲ್ಲಿ ಇವರ ಬ್ರಾಂಚ್ ಆಫೀಸಸ್ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಮಿಡ್ಲ್ ಈಸ್ಟ್, ಏಷ್ಯನ್ ಕಂಟ್ರೀಸ್ಗಳಿಗೆ ಕೂಡ ಇವರು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ರೀಸೆಂಟ್ ಆಗಿ ಸ್ಟಾರ್ಟ್ ಆದಂಥ ಕಂಪನಿ ಆಲ್ರೆಡಿ 171 ಓವರ್ಸೀಸ್ ಏಜೆಂಟ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. 52 ಟ್ರಾನ್ಸ್ಪೋರ್ಟರ್ಸ್, 43 ಕಸ್ಟಮ್ ಹೌಸ್ಗಳನ್ನು ಕೂಡ ಈ ಒಂದು ಕಂಪನಿ ಹೊಂದಿದೆ. ಹಾಗೆ ಕಸ್ಟಮ್ ರಿಲೇಟೆಡ್ ಸರ್ವಿಸಸ್ಗಳನ್ನು ಕೂಡ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಒಂದು ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಅನ್ನು ಸಾಕಷ್ಟು ಕಂಪನಿಗಳ ಜೊತೆಯಲ್ಲಿ ಆಲ್ರೆಡಿ ಕಂಪನಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಒಂದು ಸ್ಟ್ರಾಂಗ್ ಏಜೆನ್ಸಿ ನೆಟ್ವರ್ಕ್ ಅನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿರುವಂಥ ಕಂಪನಿ ಆಗಿರ್ತಾರೆ. IPO ಸೆಪ್ಟೆಂಬರ್ 29ಕ್ಕೆ ಓಪನ್ ಆಗುತ್ತೆ. ಅಕ್ಟೋಬರ್ 1ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 120ರ ಲೋವರ್ ಪ್ರೈಸ್ ಬ್ಯಾಂಡ್, 129ರ ಕಟ್ ಆಫ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದರೆ ರಿಟೇಲ್ ಕ್ಯಾಟಗರಿಯಲ್ಲಿ 129ರ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಟೋಟಲ್ 114 ಶೇರ್ಗಳ ಲಾಟ್ ಆಗಿರುತ್ತೆ. IPO ಇಶ್ಯೂ ಸೈಜ್ 307 ಕೋಟಿ ಆಗಿರುತ್ತೆ. ಇದರಲ್ಲಿ 160 ಕೋಟಿ ಫ್ರೆಶ್ ಇಶ್ಯೂ, 147 ಕೋಟಿ ಆಫರ್ ಫಾರ್ ಸೇಲ್ ಇದೆ. 160 ಕೋಟಿ ಫ್ರೆಶ್ ಇಶ್ಯೂನಿಂದ ಅಮೌಂಟ್ ಏನು ಬರುತ್ತೆ ಅದನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ, ಡೆಟ್ ಕ್ಲಿಯರೆನ್ಸ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ಸ್ ಸ್ಟ್ರಾಂಗ್ ಆಗಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಹಾಗೆ ಟೋಟಲ್ ಇನ್ಕಮ್, ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಕಂಪನಿಯ ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕಂಪನಿ 22 ಕೋಟಿಯಷ್ಟು ಡೆಟ್ ಅನ್ನು ಹೊಂದಿದ್ದಾರೆ. ಡೆಟ್ 2023ಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ಈಗ ಕಡಿಮೆ ಆಗಿದೆ. ಹಾಗೆ QIB ಕ್ಯಾಟಗರಿಯಲ್ಲಿ 30% ಆಫರ್ ಅನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 40% ಆಫರ್ ಇರುತ್ತೆ. ಹಾಗೆ HNI ಕ್ಯಾಟಗರಿಯಲ್ಲಿ 30% ಆಫರ್ ಅನ್ನು ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಅಲಾಟ್ಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಗ್ಲೋಟಿಸ್ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 129ರ ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1190 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ₹4 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 33ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 26ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ROE, ROC ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಡೆಟ್ ಟು ಇಕ್ವಿಟಿ ಕೂಡ ಮ್ಯಾನೇಜಬಲ್ ಆಗಿದೆ. ರಿಟರ್ನ್ ಆನ್ ನೆಟ್ವರ್ತ್ 57% ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ರಿಟರ್ನ್ ಆನ್ ನೆಟ್ವರ್ತ್ ಆಗಿರುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಾ ಇದೆ. ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಲ್ ಕಾರ್ಗೋ, ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಗ್ಲೋಟಿಸ್ ಏನು PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಅದಕ್ಕಿಂತ ಕಡಿಮೆ PEಯಲ್ಲಿ ಈ ಎರಡು ಕಂಪನಿಗಳು ಟ್ರೇಡ್ ಆಗ್ತದೆ. ಗ್ಲೋಟಿಸ್ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹10 ಕಾಣಿಸ್ತಿದೆ. 7% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಹಾಗೆ ಮೀಡಿಯಂ ಟರ್ಮ್ಗೆ ಈ ಒಂದು IPOನ ಕನ್ಸಿಡರ್ ಮಾಡ್ಕೋಬಹುದು. ಒಳ್ಳೆ ಒಂದು ಪ್ರಾಫಿಟಬಿಲಿಟಿ, ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಮುಂದಿನ ದಿನಗಳಲ್ಲಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಎರಡನೇ IPO ಫ್ಯಾಬ್ಟೆಕ್ ಟೆಕ್ನಾಲಜೀಸ್ನ IPO ಆಗಿರುತ್ತೆ. ಈ ಕಂಪನಿ ಬಯೋಫಾರ್ಮಾ ಸೆಗ್ಮೆಂಟ್ನಲ್ಲಿ ಇಂಜಿನಿಯರಿಂಗ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಈ ಫಾರ್ಮಾ ಕಂಪನಿಗಳಿಗೆ ಬೇಕಾದಂಥ ಎನ್ವಿರಾನ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಡೋದು, ಅವ್ರಿಗೆ ಬೇಕಾದಂಥ ಕ್ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಅರೇಂಜ್ ಮಾಡೋದು, ಹಾಗೆಯೇ ಕ್ಲೀನ್ ವಾಟರ್ ಸೊಲ್ಯೂಷನ್ಸ್, ಕ್ಲೀನ್ ಏರ್ ಸೊಲ್ಯೂಷನ್ಸ್ ಈ ರೀತಿಯ ಸೊಲ್ಯೂಷನ್ಸ್ಗಳನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಬಯೋಫಾರ್ಮಾ ಕಂಪನಿಗಳು ತುಂಬಾ ಕ್ಲೀನ್ ಎನ್ವಿರಾನ್ಮೆಂಟ್ನಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕಾಗುತ್ತೆ. ಆ ರೀತಿಯ ಒಂದು ಎನ್ವಿರಾನ್ಮೆಂಟನ್ನು ಸೆಟಪ್ ಮಾಡಿ ಕೊಡುವಂಥ ಕಂಪನಿ ಫ್ಯಾಬ್ಟೆಕ್ ಟೆಕ್ನಾಲಜೀಸ್ ಆಗಿರುತ್ತೆ.
ಹಾಗೆ ಫಾರ್ಮಾ ಕಂಪನಿಗಳಿಗೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳನ್ನು ಕೂಡ ಕಂಪನಿ ಸಪ್ಲೈ ಮಾಡ್ತಾರೆ. ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಗಳನ್ನು ಇವರೇ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಹಾಗೆ HVAC ಸಿಸ್ಟಮ್ಸ್ಗಳ ಇನ್ಸ್ಟಾಲೇಷನ್ಸನ್ನು ಕೂಡ ಮಾಡಿಕೊಡುವಂಥ ಕಂಪನಿ ಆಗಿರ್ತಾರೆ. ಸೊ ಈ IPO ಕೂಡ ಸೆಪ್ಟೆಂಬರ್ 29ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅಕ್ಟೋಬರ್ 1ರವರೆಗೂ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 181ರ ಲೋವರ್ ಪ್ರೈಸ್ ಬ್ಯಾಂಡ್, 191ರ ಕಟ್ ಆಫ್ ಪ್ರೈಸ್ ಫಿಕ್ಸ್ ಆಗಿದೆ. 75 ಷೇರುಗಳ ಲಾಟ್ ಆಗಿರುತ್ತೆ. ಸೊ ಈ ಒಂದು IPO ಇಶ್ಯೂ ಸೈಜ್ ಕೇವಲ 230 ಕೋಟಿ ಆಗಿದ್ದು ಕಂಪ್ಲೀಟ್ ಫ್ರೆಶ್ ಇಶ್ಯೂ ಆಗಿರುತ್ತೆ. ಹಾಗೆ ₹9 ಎಂಪ್ಲಾಯಿ ಡಿಸ್ಕೌಂಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಕಂಪನಿಯ ಎಂಪ್ಲಾಯೀಸ್ಗೆ ಪ್ರತಿ ಶೇರ್ನ ಮೇಲೆ ₹9 ಡಿಸ್ಕೌಂಟ್ ಇರುತ್ತೆ. ಹಾಗೆ ಈ ಒಂದು ಕಂಪನಿಯ ಅಸೆಟ್ಸ್, ಟೋಟಲ್ ಇನ್ಕಮ್, ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಡೆಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 54 ಕೋಟಿ ಅರೌಂಡಲ್ಲಿ ಡೆಟ್ ಅನ್ನು ಕಂಪನಿ ಹೊಂದಿದ್ದಾರೆ. ಇವರು QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 191ರ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 847 ಕೋಟಿ ಆಗಿರುತ್ತೆ. ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ ₹14 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 13ರ PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ROE ROC ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಡೆಟ್ ಟು ಈಕ್ವಿಟಿ ಕೂಡ ಮ್ಯಾನೇಜಬಲ್ ಆಗಿದೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ 3ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫ್ಯಾಬ್ಟೆಕ್ ಯಾವುದೇ ಒಂದು ಕಾಂಪಿಟೇಟರನ್ನು ನೇಮ್ ಮಾಡಿಲ್ಲ. ಈ ರೀತಿಯ ಒಂದು ಬಿಸ್ನೆಸ್ ಮಾಡುವಂಥ ಯಾವುದೇ ಕಂಪನಿ ಈಗ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹35 ಕಾಣಿಸ್ತಿದೆ. 18ರಿಂದ 19% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಮೀಡಿಯಂ ಟರ್ಮ್ನಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಕ್ವಾರ್ಟರ್ಲಿ ಕಂಪನಿಯ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಲಾಂಗ್ ಟರ್ಮ್ ಡಿಸಿಷನನ್ನು ತಗೋಬೋದು. ಹಾಗೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ಬಟ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದು. ಮೂರನೇ ಕಂಪನಿ ಓಮ್ ಫ್ರೈಟ್ ಫಾರ್ವರ್ಡರ್ಸ್ ಲಿಮಿಟೆಡ್ ಆಗಿರುತ್ತೆ. ಇದು ಕೂಡ ಟ್ರಾವೆಲ್ ಅಥವಾ ಲಾಜಿಸ್ಟಿಕ್ ಲಿಮಿಟೆಡ್ ಕಂಪನಿ ಆಗಿದ್ದು ಇವರು ಕೂಡ ಲಾಜಿಸ್ಟಿಕ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. 700ಕ್ಕೂ ಹೆಚ್ಚಿನ ಲೊಕೇಶನ್ಸ್ಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಪ್ರೊವೈಡರ್ ಆಗಿ ಕೂಡ ಈ ಒಂದು ಕಂಪನಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಕಸ್ಟಮ್ ಕ್ಲಿಯರೆನ್ಸ್ ಸರ್ವಿಸಸ್ಗಳನ್ನು ಕೂಡ ಇದೇ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇನ್ವೆಂಟ್ರಿ ವೇರ್ ಹೌಸಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈ ಗೂಡ್ಸ್ ಏನು ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ವೇರ್ ಹೌಸ್ ಮತ್ತು ಸ್ಟೋರೇಜ್ ಸೊಲ್ಯೂಷನ್ಸ್ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಈ IPO ಕೂಡ ಸೆಪ್ಟೆಂಬರ್ 29ಕ್ಕೆ ಓಪನ್ ಆಗುತ್ತೆ. ಅಕ್ಟೋಬರ್ 3ರವರೆಗೂ IPOನಲ್ಲಿ ಅಪ್ಲೈ ಮಾಡ್ಬೋದು. 128ರ ಲೋವರ್ ಪ್ರೈಸ್ ಬ್ಯಾಂಡ್, 135ರ ಕಟ್ ಆಫ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಸೊ 135ರ ಪ್ರೈಸ್ನಲ್ಲೇ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. 111 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 111 ಶೇರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಂಪನಿಯ ಅಸೆಟ್ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಕೂಡ 2024ರಲ್ಲಿ ಸ್ವಲ್ಪ ಡ್ರಾಪ್ ಆಗಿತ್ತು. ಪ್ರಾಫಿಟ್ನಲ್ಲಿ ಕೂಡ ಸ್ವಲ್ಪ ಡ್ರಾಪ್ 2024-25ರ ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿಯ ಟೋಟಲ್ ಬಾರೋಯಿಂಗ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಸೊ ಒಂದು ಓಕೆ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ಓಮ್ ಫ್ರೈಟ್ ಫಾರ್ವರ್ಡರ್ಸ್ನ IPO ಇಶ್ಯೂ ಸೈಜ್ 122 ಕೋಟಿ ಆಗಿರುತ್ತೆ. ಇದರಲ್ಲಿ ಕೇವಲ 24 ಕೋಟಿ ಫ್ರೆಶ್ ಇಶ್ಯೂ ಆಗಿದೆ. ಮಿಕ್ಕಿರುವಂಥ 98 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು 98 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಫ್ರೆಶ್ ಇಶ್ಯೂನಿಂದ ಬಂದಂಥ 25 ಕೋಟಿಯನ್ನು ಮಾತ್ರ ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಬಳಸ್ಬೋದಾಗತ್ತೆ. ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ 135ರ ಪ್ರೈಸ್ ಬ್ಯಾಂಡ್ನಲ್ಲಿ ಮಾರ್ಕೆಟ್ ಕ್ಯಾಪ್ 453 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಮೈಕ್ರೋ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ₹7 ನೋಡೋದಕ್ಕೆ ಸಿಗುತ್ತೆ. 20ರ PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 15ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ROE ROC 15%ನ ಅರೌಂಡಲ್ಲಿ ಇದೆ. ಡೆಟ್ ಟು ಈಕ್ವಿಟಿ ಮ್ಯಾನೇಜಬಲ್ ಆಗಿದೆ. ಸೊ ಒಂದು ರೀಸನೇಬಲ್ ವ್ಯಾಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಸೊ ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಲಿಮಿಟೆಡ್, AVG ಲಾಜಿಸ್ಟಿಕ್ಸ್, ಪಟೇಲ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ಸ್, ಟೈಗರ್ ಲಾಜಿಸ್ಟಿಕ್ಸನ್ನು ಕಾಂಪಿಟೇಟರ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಇವರೇನು PEಯಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಅದೇ PE ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಓಮ್ ಫ್ರೈಟ್ ಫಾರ್ವರ್ಡರ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹11 ಇದೆ. 8% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಸೊ QIB ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ, ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು IPOನ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಮಾತ್ರ ಕನ್ಸಿಡರ್ ಮಾಡೋದು ಬೆಟರ್ ಆಗುತ್ತೆ. ಫಿನಾನ್ಷಿಯಲ್ಸ್ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗಿದೆ. ವ್ಯಾಲ್ಯೂಷನ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ದರಿಂದ ಜಸ್ಟ್ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು.
ಈ 3 IPOಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.